Bangalore witnessed a meaningful step towards health awareness as Vasan Eye Care Hospital, RT Nagar branch, organized a special program titled Diabetic Walkathon on Saturday. The event was inaugurated by the President of the Indian Medical Association, Karnataka State, Dr. Virbhadraya T.A., and IS Vice President Dr. Mahesh K. They were joined by senior ophthalmologist Dr. Parul, along with ophthalmologists Dr. Harshita and Dr. Deeksha from Vasan Eye Care Hospital. Together, they lit the ceremonial lamp, marking the beginning of the initiative. Addressing the gathering, the chief guest highlighted the growing impact of diabetes, the need for lifestyle management, and the importance of early preventive measures. Following the inauguration, the walkathon was flagged off, covering a 3-kilometer route, symbolizing a united effort towards spreading awareness. The program's central purpose was to educate the public about diabetes and shed light on diabetic retinopathy, a major eye-related complication caused by uncontrolled diabetes. Vasan Eye Care Hospital's Diabetic Walkathon stood as a strong reminder that awareness, early detection, and community participation are key to safeguarding our health. ಕಡಿಮೆ ಆಮೇಲೆ ಹಣ್ಣುಗಳನ್ನ ದುಬಾರಿ ತಿನ್ನಬಾರ್ದು. ಯಾವುದು ಅಕ್ಸೆಸಿಬಲ್ ಈಸಿಲಿ ಅವೈಲೇಬಲ್ ಇರ್ತದೆ, ಆಯಾ ಸೀಸನಲ್ಲಿ ಏನು ಸಿಗುತ್ತೋ ಚೀಪಾಗಿ ಸಿಗುತ್ತೋ ಅದನ್ನೇ ತಿನ್ನಬೇಕು. ಇಲ್ಲ ನಾನು ಸೇಬೆ ತಿಂತೀನಿ ಆಲ್ ದ ಟೈಮ್ ಅಂತಂದ್ರೆ ಸೇಬು ಕೆಲವು ಸೀಸನಲ್ಲಿ ಈಗ ಸ್ವಲ್ಪ ರೇಟ್ ಕಡಿಮೆ ಇರ್ತದೆ, ಏಪ್ರಿಲ್ ಮಾರ್ಚ್ ಆ ಟೈಮಲ್ಲಿ, ಯಾಕಂದ್ರೆ ಅವಾಗ ತುಂಬಾ ಬಿಡಿಸ್ತಾ ಇರ್ತಾರೆ ಸೇಬು, ಅವಾಗ ಜಾಸ್ತಿ ತಿನ್ಬೋದು. ಬಟ್ ಅನ್ಸೀಸನ್ ಅಲ್ಲಿ ಅದ್ರ ಬೆಲೆ ಜಾಸ್ತಿ ಇರ್ತದೆ, ಅದು ತಿನ್ನೋದು ಬೇಕಿಲ್ಲ. ಪ್ರತಿ ವರ್ಷ ಅಕ್ಟೋಬರ್ 14ನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಿಸ್ತಾರೆ. ಸೊ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಆಚರಿಸ್ತಾ ಇದ್ದೀವಿ. ಸೊ ಈ ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಇವತ್ತು ನಾವು ಒಂದು ನಡಿಗೆ ಕಾರ್ಯಕ್ರಮ ಅಂದ್ರೆ ಒಂದು ವಾಕಥಾನ್ ಕಾರ್ಯಕ್ರಮನ ವಾಸನ್ ಐ ಕೇರ್ ಅವರು ಈ ಕಾರ್ಯಕ್ರಮನ ಆಯೋಜಿಸಿದ್ರು. ಈ ಕಾರ್ಯಕ್ರಮಕ್ಕೆ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷರಾದಂಥ ನಾನು ಡಾಕ್ಟರ್ ಮಹೇಶ್ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇದ್ರ ಜೊತೆಗೆ ವಾಸನ್ ಐ ಕೇರ್ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ಬರೀ ಮಧುಮೇಹ ಪೇಷಂಟ್ಗಳನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದು ಅಲ್ಲದೆ ಒಂದು ಸಮಾಜಕ್ಕೆ ಒಂದು ಸಮಾಜಮುಖಿ ಕಾರ್ಯಕ್ರಮ, ಒಂದು ಸಾಮಾನ್ಯ ಜನರಿಗೆ ಈ ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಏನು ವಾಸನ್ ಐ ಕೇರ್ ಮಾಡ್ತಾ ಇದೆ ಅದಕ್ಕೆ ತುಂಬ ಶ್ಲಾಘನೀಯ. ಏಕೆಂದರೆ ಈ ಡಯಾಬಿಟಿಸ್ ಏನಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಪ್ರಪಂಚಕ್ಕೆ ಒಂದು ಕ್ಯಾಪಿಟಲ್ ಆಗಿದೆ, ರಾಜಧಾನಿ ಆಗಿದೆ ನಮ್ಮ ದೇಶ. ಒಂದು 100 ಮಿಲಿಯನ್ ಪೇಷಂಟ್ಸ್ ಅಷ್ಟು ಡಯಾಬಿಟಿಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದರಲ್ಲಿ 25 ಮಿಲಿಯನ್ ಪೇಷಂಟ್ಸ್ ಅಷ್ಟು ಡಯಾಬಿಟಿಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. 80% ಏನು ರೋಗಿಗಳು ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ ಅದು ಬ್ಲೈಂಡ್ನೆಸ್ ಏನಿದೆ ಆ ಕುರುಡುತನನ ನಾವು ಪ್ರಿವೆಂಟ್ ಮಾಡ್ಬೋದು. ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಥವಾ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಸೊ ಹೇಗೆ ಅದನ್ನ ಪ್ರಿವೆಂಟ್ ಮಾಡ್ಬೋದು ಅಂದ್ರೆ ಈ ತರ ಅರಿವು ಕಾರ್ಯಕ್ರಮ ಮುಖಾಂತರ, ಜೊತೆಗೆ ಯಾರು ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ 35 ವರ್ಷ ನಂತರದವರು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅವ್ರ ಕಣ್ಣಿನ ಪರೀಕ್ಷೆ ಮಾಡ್ಕೊಂಡ್ರೆ ನಾವು ಕುರುಡುತನ ಬ್ಲೈಂಡ್ನೆಸ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದಂತ ವಾಸನ್ ಐ ಕೇರ್ ಅವರಿಗೆ ಹಾಗೂ ಎಲ್ಲ ಸ್ಟೂಡೆಂಟ್ಸ್ಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. Hello everybody, I am Dr. Harshita KM. I am practicing as a vitreoretina consultant and surgeon in Vasan Eye Care, RT Nagar, Bangalore.
So, on the occasion of World Diabetes Day, today Vasan Eye Care Artinagar branch is organizing a walkathon, diabetic walkathon, mainly to create awareness about prevention and management of diabetes. As you all know, India has become the diabetic capital, and diabetes affects all the organs in the body, mainly the eyes, kidneys, and the neurons. And in the early stages, you may not have any symptoms, but as the diabetic retinopathy progresses, you may experience vision loss or blindness, and therefore it is very important to get your dilated retinal examination done every year if you are a diabetic. Thank you.